ಸಿದ್ದು ಮೌನ ಹೈಕಮಾಂಡ್ಗೆ ನಡುಕ ಶುರುವಾಗಿದೆ. ಅಹಿಂದ ವರ್ಗ ಕಾಂಗ್ರೆಸ್ಗೆ ಕೈ ಕೊಡುವ ಭಯ ಇದೀಗ. ಸಿದ್ದು ಮೌನ ಹೈಕಮಾಂಡ್ಗೆ ನಡುಕ, ಅಹಿಂದ ವರ್ಗ ಕಾಂಗ್ರೆಸ್ಗೆ ಕೈ ಕೊಡುವ ಭಯ. 2028ರ ಚುನಾವಣೆಯಲ್ಲಿ ಕೈ ಕೊಡುತ್ತಾ? ಇತಿಹಾಸದ ಘಟನೆಗಳಿಂದ ಕೈಗೆ ಭಯ. ವೀರೇಂದ್ರ ಪಾಟೀಲರ ತಲೆದಂಡ ಬಳಿಕ ಕಾಂಗ್ರೆಸ್ನಿಂದ ಲಿಂಗಾಯತರು ದೂರ ಆಗ್ತಾರೆ. ಯಡಿಯೂರಪ್ಪ ಕೆಜೆಪಿ ಕಟ್ಟಿದಾಗ ಬಿಜೆಪಿಗೆ ಎದುರಾಗಿದ್ದ ಆಘಾತಕಾರಿ ಸೋಲು. ಈಗ ಸಿದ್ದರಾಮಯ್ಯ ರಾಜೀನಾಮೆಯಿಂದ ಅಹಿಂದ ವರ್ಗ ಕೈ ಕೊಡುವ ಭಯ. ಅದರಲ್ಲೂ ಕಾಂಗ್ರೆಸ್ಗೆ ಕುರುಬ ಸಮುದಾಯ ಕೈ ಕೊಡಬಹುದು ಎಂಬ ಭೀತಿ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಕಾಂಪ್ರಮೈಸ್ ಫಾರ್ಮುಲಾ. ಡಿಕೆ ಸಂಪುಟದಲ್ಲಿ ಅಹಿಂದ ವರ್ಗಕ್ಕೆ 3 ಡಿಸಿಎಂ ಪಟ್ಟದ ಆಫರ್. ಡಿಸಿಎಂ 1 ಕುರುಬ ಸಮುದಾಯದ ಯತೀಂದ್ರ, 2ನೇ ಆಪ್ಷನ್ ಮುಸ್ಲಿಂ ಸಮುದಾಯದ ಜಮೀರ್, 3ನೇ ಆಪ್ಷನ್ ದಲಿತ ಸಮುದಾಯದ ಪ್ರಿಯಾಂಕ್ ಖರ್ಗೆ. ಲಿಂಗಾಯತದ ಸಮುದಾಯಕ್ಕೂ ಡಿಸಿಎಂ ಸ್ಥಾನ ಸಾಧ್ಯತೆ ಇದೆ. 4ನೇದು ಲಿಂಗಾಯತ ಸಮುದಾಯದ ಎಂಬಿ ಪಾಟೀಲ್. ಸಿದ್ದು ಮೌನ ಹೈಕಮಾಂಡ್ಗೆ ನಡುಕ. ಅಹಿಂದ ವರ್ಗ ಕಾಂಗ್ರೆಸ್ಗೆ ಕೈ ಕೊಡುವ ಭಯ. 2028ರ ಎಲೆಕ್ಷನ್ ಅನ್ನ ಮುನ್ನೆಲೆಗೆ ಇಟ್ಕೊಂಡು ಇಲ್ಲಿ ಎಲ್ಲಾ ರೀತಿಯಾದಂತ ಯೋಚನೆ ಮಾಡಬೇಕಾಗಿತ್ತು. ದಲಿತ ಕಿಂಗ್ ಸಿದ್ದರಾಮಯ್ಯ, ಮುಸ್ಲಿಮರು ಕಾಂಗ್ರೆಸ್ನಲ್ಲಿ 70, ಬಿಜೆಪಿಗೆ 23, ದಲಿತರು ಕಾಂಗ್ರೆಸ್ಗೆ 63%, ಬಿಜೆಪಿಯಲ್ಲಿ 23%, ಕುರುಬರ ಸಮುದಾಯದ ಬೆಂಬಲ ಕಾಂಗ್ರೆಸ್ಗೆ 56%, ಬಿಜೆಪಿಯಲ್ಲಿ 33%. ಸೊ ಇಲ್ಲಿ ಲೆಕ್ಕಾಚಾರ ಹಾಕೊಂಡು ನೋಡಿದ್ರೆ ಒಕ್ಕಲಿಗರು ಕಾಂಗ್ರೆಸ್ ಅಲ್ಲಿ 49, ಬಿಜೆಪಿಗೆ 24. ಆದಿವಾಸಿಗಳು ಕಾಂಗ್ರೆಸ್ 45% ಆದರೆ ಬಿಜೆಪಿಯಲ್ಲಿ 39%. 2023ರ ವಿಧಾನಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಂತ ಬೆಂಬಲ ಇತರೆ ಒಬಿಸಿ ಜಾತಿಗಳು ಕಾಂಗ್ರೆಸ್ಗೆ 34% ಇದ್ದಿದ್ರೆ ಬಿಜೆಪಿಗೆ 37% ಸಿಕ್ಕಿತ್ತು. ಲಿಂಗಾಯತರು ಕಾಂಗ್ರೆಸ್ಗೆ 29, ಬಿಜೆಪಿ 53%. ಇದು ಅಹಿಂದ ನಾಯಕ ಅನ್ನುವಂಥ ಪಟ್ಟಣ ಪದೇ ಪದೇ ಮೆನ್ಷನ್ ಮಾಡಿ ಯಾಕೆ ಹೇಳ್ತಾ ಇತ್ತು ಅಂತ ಅಂದ್ರೆ, ಅಹಿಂದ ನಾಯಕ ಅಂತ ಸಿದ್ದರಾಮಯ್ಯ ಅವರಿಗೆ ಸಿಗ್ತಾ ಇದ್ದಂಥ ಬೆಂಬಲ, ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯೋದ್ರಲ್ಲಾಗಿರ್ಬೋದು. ಇಲ್ಲಿ ಸಿದ್ದರಾಮಯ್ಯ ಅವರ ಈ ಒಂದು ಸ್ಥಾನ ಬದಲಾವಣೆಯಿಂದ ಆ ಸಮುದಾಯಕ್ಕೆ ಒಂದು ಬೇಸರ ಏನಾದರೂ ತಂದೊಡ್ಡಿದ್ರೆ, ಇದರಿಂದ ಏನಾದರೂ ಬೇರೆಡೆಗೆ ಮುಂದೆ ಹೋಗ್ತಾರೆ ಅನ್ನುವಂಥದ್ದೇನಾದ್ರೂ ಕಂಡು ಬಂದ್ರೆ, ಒಂದ್ ಕಡೆ 2028ರ ಎಲೆಕ್ಷನ್ ವೇಳೆ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಸಿಗುತ್ತೆ ಅನ್ನುವಂಥದ್ದು, ದೊಡ್ಡ ಪೆಟ್ಟು ಬೀಳುತ್ತೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ.